ಬೇರೆಯವರೇ ನಾನು ಅಗಸ್ತ್ಯ. ಅಗಸ್ತ್ಯ ಸರ್. ಸರ್ ಎಲ್ಲದರ ನೀವು? ಹಲೋ, ಯಾರೋ ಇಲ್ಲಿ ತಂದು ಕಟ್ಟಾಕ್ಬಿಟ್ಟಿದ್ದಾರೆ. ಆಗ್ತಿಲ್ಲ ಹೇಳ್ತೆ, ಹೇಳಿರೋಕ್ಕಾಗ್ತಾ ಇಲ್ಲ. ಹೇಳ್ತೆ ಪ್ಲೀಸ್, ದೇವನ್ ನೋಡ್ಬೇಕು. ನಾನು ಬೇಗ ಬಂದು ನನ್ನನ್ನು ಬಿಡಿಸಿ. ಎಲ್ಲಿದ್ದೀರ ಸರ್? ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಹೆಂಡ್ತಿ. ಇದು ಯಾವ ಜಾಗ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಲೋ 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 ಅಗಸ್ತ್ಯ ಸರ್, ಕೇಳಿಸ್ತಿದ್ಯಾ? ಹಲೋ 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 ಸರ್, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಅಯ್ಯೋ, ಹಲೋ ಸರ್. ಬದಲಾವಣೆ ಅನ್ನೋದು ಜಗದ ನಿಯಮ ಆಗೈತೆ. ಶಿವ ಅವ ಆಡಿಸ್ದಂಗ ನಾವು ಆಡಾಕಬೇಕು. ಇಂಥ 100 ಜನ ರುದ್ರ ಬಂದ್ರು ನಮ್ಮ ಸುನಂದಕ್ಕನ್ ಯಾರು ಏನು ಮಾಡೋಕ್ಕಾಗಲ್ಲ. ಗ್ರೀಸು, ನೀನು ಧೈರ್ಯವಾಗಿರಬೇಕು. ಇವನೇನ ಬಂದು ಅಲ್ಲಿ ಇಲ್ಲಿ ಕಾಟ ಕೊಟ್ರೆ ಭಯ ಪಡಬೇಡ. ಸರಿಯಾಗಿ ಪಾಠ ಕಲಿಸು, ತಿರ್ಗಿಸ್ ಬಾರ್ಸು. ಇಲ್ಲ ಅಕ್ಕ, ಇನ್ನು ಮುಂದೆ ಆ ರುದ್ರನಿಂದ ನನಗೇನೂ ತೊಂದರೆ ಆಗಲ್ಲ. ಯಾಕಂದ್ರೆ ಅಪ್ಪಾಜಿ ನನ್ನ ಓದಕ್ಕೆ ಅಂತ ಫಾರಿನಿಗೆ ಕಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ರುದ್ರನಿಂದ ನನಗೆ ಕಂಪ್ಲೀಟಾಗಿ ಮುಕ್ತಿ ಸಿಗುತ್ತೆ. ನಾನು ಆರಾಮಾಗಿ ಓದ್ಕೋಬೋದು. ಸಂದಾಗ ಓದ್ಕೋ, ಯಾವುದೂ ತಲೆಗೆ ಹಾಕಬೇಡ. ಗ್ರೀಷ್ಮಾ, ಓಹ್, ಗೌವಕ್ಕ ಕರೀತಿದ್ದಾಳೆ, ಹೋಗಿ ಬರ್ತೀನಕ್ಕ. ಪಾರಿನ್ ಗೋದಯ, ಪಾರಿನ್ಗೆ ನಿನ್ನ ಗಂಡ ನಾನು ಬದುಕಿವ್ನಿ. ನಾನು ಬದುಕಿದ್ದಾಗ್ಲೇನೆ ಪಾರಿನ್ ಗೋದಯ ನೀನು. ನಾನು ನೋಡೇನು ನೀನು ಅದೆಂಗ್ ಪಾರಿನ್ ಹೋಯ್ತೀಯ ಅಂತ. ಹಂಗೇನಾರ ನೀನ್ ಪಾರಿನ್ಗೆ ಹೋಗ್ಬೇಕು, ಈ ಮನೇಲಿರೋರ್ಗೆಲ್ಲ ಹೆಂಗೆಲ್ಲ ಕಾಟ ಕೊಡ್ತೀನಿ ಅಂತ ನೋಡ್ತಾ ಇರೋ. ಪಾರಿನ್ಗೆ ಹೋಯ್ತಾಳಂತೆ, ಪಾರಿನ್ಗೆ. ಗೌಡ್ರೆ, ಪ್ರತಿ ವರ್ಷ ನಮ್ಮ ಊರಿನ ದೇವ್ರ ಉತ್ಸವಕ್ಕೆ ಕಳಸ ತರ್ತಾ ಇದ್ದಿದ್ದು ನೀವೇ. ಈ ಸಲನೂ ನೀವೇ ನಿಂತು ನಡೆಸ್ಕೊಡ್ಬೇಕು. ಆಯ್ತು, ನಡೆಸ್ಕೊಡವ. ನಾನಿರುವಾಗ ನಿಮ್ಗೆ ಯಾಕೆ ಚಿಂತೆ? ನೋಡ್ರೆ, ಮನೆಗೆ 500 ರೂಪಾಯಿ ಚಂದ ಇರ್ತದ್ರೆ ಉತ್ಸವ ಅದ್ದೂರಿಯಾಗಿ ನಡೆಸ್ಬೋದು. ಸುತ್ತ ಊರಿಂದ ಜನ ಉತ್ಸವಕ್ಕೆ ಬರ್ತಾರೆ. ಉತ್ಸವ ಹಿಂಗೂ ಮಾಡ್ಬೋದಾ ಅಂತ ಬಾಯಿ ಮ್ಯಾಕೆ ಬೆರಳಿಟ್ಕೋಬೇಕು. ಹಂಗ ಮಾಡವ. ಮೇಡಮ್, ಯಾರಿದ್ದೀರಾ ಮನೆಯಲ್ಲಿ? ಗೌರವ, ಯಾರೋ ಬಂದಾರ ನೋಡವ. ಮೇಡಮ್, ಗೌಡ್ರು ಬ್ಲಡ್ ರಿಪೋರ್ಟ್ ಬಂದಿದೆ, ಕೊಟ್ಟು ಬಾ ಅಂತ ಕಳಿಸಿದ್ರು. ಥ್ಯಾಂಕ್ ಯು. ಸರಿ ಮೇಡಮ್, ನಾನು ಬರ್ತೀನಿ.
ಹಾಗಾದ್ರೆ ಇವ್ರ ಬ್ಲಡ್ ಗ್ರೂಪು ಜೋಗಿ ಅವ್ರ ಬ್ಲಡ್ ಗ್ರೂಪು ಒಂದೇ ಇದೆ. ನನ್ನ ಸಂಕಲನ ರಕ್ತಾನು ನನ್ನ ರಕ್ತಾನು ಒಂದೇ ಆಗಿದ್ರೆ ನನ್ನ ಇಡೀ ದೇಹದಲ್ಲಿರೋ ರಕ್ತ ಎಲ್ಲ ಬಸ್ ಕೊಟ್ಬಿಟ್ಟಿದ್ದೆ. ಹಾಗಾದ್ರೆ ಇವ್ರು ಬೇಕು ಅಂತಾನೆ ಬ್ಲಡ್ ಕೊಟ್ಟಿಲ್ಲ. ಇವ್ರ ಉದ್ದೇಶ ಏನು? ಮತ್ತೆ ಜೋಗಿ ಅವ್ರ ಮೇಲೆ ತುಂಬಾ ಪ್ರೀತಿ ಇರೋ ತರ ಯಾಕೆ ನಡ್ಕೋತಿದ್ದಾರೆ? ಇಲ್ಲಿ ಏನೂ ಇದೆ, ಅದೇನು ಅಂತ ನಾನು ಕಂಡು ಹಿಡಿಬೇಕು. ದೇವಿ, ಜನರ ಆಕ್ರಂದನ ಕೇಳುತ್ತಿದೆಯೇ? ಹೌದು ಸ್ವಾಮಿ, ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿ. ಅವರ ಆಕ್ರಂದನ ಅಳು ನನ್ನ ಕಿವಿಯನ್ನು ಹೊಕ್ಕು ನನ್ನ ಹೃದಯವನ್ನು ಹಿರಿಯುತ್ತಿದೆ. ಅದನ್ನೆಲ್ಲ ಕೇಳುತ್ತಾ ಸುಮ್ಮನೆ ಕುಳಿತಿರಲಾರೆ ಸ್ವಾಮಿ. ಜಗನ್ಮಾತೆ ನೀನು, ಭಕ್ತರ ಆಕ್ರಂದನ ದೇವರನ್ನು ತಲುಪುವುದು ಸಹಜವಲ್ಲವೇ? ಇಷ್ಟು ದಿನ ಆ ನಿಟ್ಟಿನಲ್ಲಿ ನಿನ್ನ ಏಕಾಗ್ರತೆ ಬೆಳೆದಿರಲಿಲ್ಲ. ಈಗ ನಿಧಾನವಾಗಿ ಎಲ್ಲವೂ ನಿನ್ನನ್ನು ಒಟ್ಟಿಗೆ ತಲುಪುತ್ತಿವೆ. ಆದರೆ ಎಲ್ಲರ ಕಷ್ಟಗಳನ್ನು ನೀನೇ ಪರಿಹರಿಸುವುದು ಅಸಾಧ್ಯ ಪಾರ್ವತಿ. ಅದೇ ನಮ್ಮ ಕರ್ತವ್ಯವಲ್ಲವೇ ಸ್ವಾಮಿ? ಭಕ್ತರ ಮೊರೆ ಕೇಳಿದ ಮೇಲೂ ನಾನು ಹೋಗದೇ ಇದ್ದರೆ ದೇವರ ಸ್ಥಾನಕ್ಕೆ ಏನು ಬೆಲೆ? ಅವರನ್ನು ಗಟ್ಟಿಗೊಳಿಸುವ ರೀತಿಯೇ ಆ ಕಷ್ಟಗಳು ದೇವಿ. ಎಲ್ಲ ಕಷ್ಟಗಳಿಗೂ ದೇವರೇ ಪರಿಹಾರ ಕೊಡಲಿ ಎನ್ನುವುದು ಮನುಷ್ಯನ ಸಹಜ ಗುಣ. ಆದರೆ ಕರೆದಾಗಲೆಲ್ಲ ನಾವೇ ಹೋಗುವಂತಿದ್ದರೆ ಎದುರಿಸುವ ಧೈರ್ಯ ಅವರಲ್ಲಿ ಬೆಳೆಯುವುದು ಹೇಗೆ? ಅಲ್ಲದೆ ಕೈಲಾಸದಲ್ಲೇ ನೀನು ಪರಿಹರಿಸಬೇಕಾದ ಸಮಸ್ಯೆಗಳಿವೆ. ಗಣೇಶನ ತುಂಟಾಟದಿಂದ ಏನಾಯಿತೆಂದು ನೋಡಿದೆಯಲ್ಲ. ಜನರ ಸಂಕಷ್ಟಗಳಿಗೆ ಹೋಲಿಸಿಕೊಂಡರೆ ಇದೊಂದು ಚಿಕ್ಕ ವಿಷಯ. ಕುಮಾರ ಮತ್ತು ಗಣೇಶನಿಗೆ ನಾನು ಹೇಗೆ ತಾಯಿಯೋ ಹಾಗೆ ಈ ಜಗತ್ತಿನ ಮಕ್ಕಳಿಗೂ ನಾನು ತಾಯಿಯೇ. ಇಲ್ಲಿರುವ ಸಮಸ್ಯೆಗಳು ತಾನಾಗಿಯೇ ಬಗೆಹರಿದುಕೊಳ್ಳುತ್ತವೆ. ಆದರೆ ನನ್ನ ಭಕ್ತರಿಗಿರುವ ಎಷ್ಟೋ ಸಮಸ್ಯೆಗಳಿಗೆ ನಾನು ಹೋಗುವುದೊಂದೇ ಪರಿಹಾರ. ನಾನು ಎಲ್ಲೆಡೆ ಇರುತ್ತೇನೆ ಎಂದು ಹೇಳುತ್ತಿಲ್ಲ. ಆದರೆ ಅವರು ಕರೆದಾಗ ನಾನು ಅವರ ಕೈ ಹಿಡಿಯದೆ ಹೋದರೆ ಅವರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಸ್ವಾಮಿ. ಅಗತ್ಯವಿದ್ದಲ್ಲಿ ಹೋಗಬೇಕಾದ್ದು ನಮ್ಮ ಕರ್ತವ್ಯ ನಿಜ. ಆದರೆ ಕೆಲವು ಕಷ್ಟಗಳು ಅವರ ವಿಧಿಲಿಖಿತ. ಅವರದನ್ನು ಅನುಭವಿಸಲೇಬೇಕು. ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಅವರು ಸಾಗುವ ದಾರಿಯೇ ಅದಾಗಿರುತ್ತದೆ. ಪ್ರಯತ್ನಗಳಿಂದ ಅವರು ಪಾಠ ಕಲಿಯುತ್ತಾರೆ. ಮುಂದಿನ ಜನ್ಮಗಳಿಗೆ ಆ ಅನುಭವದ ಆಧಾರ. ಶ್ರುತಿ, ಸ್ವಲ್ಪ ಹೊತ್ತು ಬಿಟ್ಟು ಹೋಗು. ಮುಂದೆ ಎಲ್ಲಾದ್ರೂ ಒಂಚಾಗಿದ್ರು ಹಾಕಿರ್ತಾರೆ. ಅಯ್ಯೋ ಬಾ ಮೀನಾ, ಹಂಗೆಲ್ಲ ಏನೂ ಆಗೋದಿಲ್ಲ. ಅವಳ್ಪಾಡ ಹೋಗ್ತಾಳೆ ನೀನು ಬಾ. ಇಷ್ಟೊತ್ತು ಮನೆಯವಳು ಮನೆ ಮಗಳು ಅಂತೆಲ್ಲ ಹೇಳಿ ಇವಾಗ ಏನು ಆಗಲ್ಲ ಹೋಗು ಅಂತಿರಲ್ಲ. ನಿಮ್ಮನ್ನ ಒಳ್ಳೆಯವರು ಅನ್ಕೊಳ್ಳೋ ಅಷ್ಟರಲ್ಲಿ ಕೆಟ್ಟವರಾಗಿ ಹೋಗ್ತೀರಾ. ಏಯ್ ಸೋನಂ ಪಾಪುಡಿ, ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ಕೊಳ್ಳೋದು, ಒಳ್ಳೆಯವ್ರ ಮೇಲೆ ಆಪಾದನೆ ಮಾಡೋದು ನಿನಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಜನ್ಮಕ್ಕೆ ಅಂಟಿರೋ ದೊಡ್ಡ ರೋಗ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ನೋದಕ್ಕೆ ನಾವೇನ್ ಮೂರ್ಖರಲ್ಲ. ಓ ಹೌದಾ? ಹೌದು. ಹಾಗೆ ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಒಪ್ಕೊಳ್ಳೋ ಅಷ್ಟು ಮೂರ್ಖರಲ್ಲ ನಾವು. ಹೊಡೆಯೋದು ನಿಮ್ ಕಸಬು. ಅದು ರಾಜ್ ಅಂತ ರೌಡಿನೇ ಆಗ್ಲಿ, ಇಲ್ಲ ನಮ್ಮಪ್ಪನಂತ ಒಳ್ಳೆಯವರೇ ಆಗ್ಲಿ.
ನೀವ್ ಯಾರನ್ನೂ ಬಿಡಲ್ಲ. ರೌಡಿಸಮ್ ಮಾಡೋದಕ್ಕೆ ಯಾರಾದ್ರೆ ಏನು? ಸಾಕು ಸತಿ, ಏನಂದ್ರದ್ನ ಮಾತಾಡ್ಬೇಡಿ. ನಿಮ್ಮ ಅಪ್ಪನ ಮೇಲೆ ಅವ್ರೇನು ಸುಮ್ಮನೆ ಕೈ ಮಾಡಿಲ್ಲ. ಅಯ್ಯೋ ಲೇ, ಈ ಕುಯ್ಕುಲ್ ಮಿಠಾಯಿ ಜೊತೆ ಮಾತಾಡೇನು ಪ್ರಯೋಜನ ಇಲ್ಲ. ಬಾಂಬಮ್ಮಿನ ಗಾಡಿ ಎತ್ತು. ಆಗಲ್ಲ ರೀ, ನಿಮ್ ಬಗ್ಗೆ ಇವಳು ಇಷ್ಟೊಂದು ಚೀಪಾಗಿ ಮಾತಾಡಿದ್ದು ಸರಿಯಲ್ಲ. ನೋಡಿ ಮೀನಾ ಅವ್ರೆ, ನನಗೆ ಇವತ್ತು ಬೇರೆ ಯಾರೇ ಸಹಾಯ ಮಾಡಿದ್ರು ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳ್ತಿದೆ. ಆದ್ರೆ ಇವರು ಏನ್ ತಪ್ಪಾಗಿದೆ ಶ್ರುತಿ? ಇವ್ರೇನ್ ತಪ್ಪು ಮಾಡಿದಾರೆ? ಓ, ನಿಮ್ ತಂದೆಗೆ ಹೊಡೆದ್ರು ಅಂತ ಕೋಪನಾ? ನಿಮ್ ತಂದೆ ಮಾಡಿದ್ ಸರಿನಾ ಅಂತ ಕೇಳಿದೀರಾ ನೀವು? ಅವ್ರು ತಪ್ಪು ಮಾಡಿಲ್ಲ ಮೀನಾ ಅವ್ರೆ. ಹಾಗಾದ್ರೆ ನಾನ್ ತಪ್ಪು ಮಾಡಿದೀನಿ. ನಿಮ್ ಚೈನ್ ಕದಿದೀನಿ ಅಲ್ವಾ? ಕಳ್ಳಿ ಸುಳ್ಳಿ ಮೋಸ್ಕಾತಿ ಅಂತ ನನ್ ಗುಡದ ಬಗ್ಗೆ ಮಾತಾಡಿದ್ದು ಸರಿ ಅಂತ ಒಪ್ಕೊಂತೀರಾ? ನೋ ಚಾನ್ಸ್. ನನ್ ತಂದೆ ಹಾಗೆಲ್ಲ ಮಾತಾಡಿದಕ್ಕೆ ಕಣಮ್ಮ ಹೊಡೆದಿದ್ದು. ನೀವ್ ಹಾಕೊಂಡ್ ಬಿಚ್ಚಿಟ್ಟಿದ್ದ ಹಾರದಲ್ಲಿ ಚೈನ್ ಇತ್ತು. ನಿನ್ನ ದೇವಸ್ಥಾನಕ್ಕೆ ಕರೆಯೋಣ ಅಂತ ನಿನ್ ರೂಮಿಗೆ ಬಂದು ನಾನು ಅದನ್ನ ನೋಡ್ದೆ. ನಿಮ್ ತಾಯಿ ಕೈಗೆ ಆ ಚೈನ್ ಕೊಡೋಣ ಅಂತ ತಗೋತಿದ್ದೆ ಅಷ್ಟೇ. ನಿನ್ ತಂದೆ ಅಲ್ಲಿಗೆ ಬಂದು ಚಿನ್ನದ ಚೈನ ಕಳ್ತನ ಮಾಡ್ತಿದ್ಯಾ ದರಿದ್ರ, ಹೂ ಮಾರೋಳು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಬೈದ್ರು. ಗೊತ್ತಮ್ಮ ಈ ವಿಷಯ ನಿನ್ಗೆ? ಅಯ್ಯಮ್ಮೋ ಬಾರಮ್ಮೋ ನೀನ. ಅವಳು ಇಷ್ಟೆಲ್ಲ ಕೇಳಿನೂ ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀನ್ ಸುಮ್ಮನೆ ಬಾ. ಬೀರವ್ರೆ, ನಿಜವಾಗ್ಲೂ ನಂಗೆ ಇದೇನು ಗೊತ್ತೇ ಇರ್ಲಿಲ್ಲ. ನಿನಗ್ ಕೇಳೋ ವ್ಯವಧಾನನೇ ಇರ್ಲಿಲ್ವಲ್ಲ. ನಮ್ಮ ಮಾವ, ನನ್ ಗಂಡ ಎಲ್ಲ ನಿನ್ ತಂದೆನ ಎಷ್ಟೆಷ್ಟೋ ಕೇಳ್ಕೊಂಡ್ರು ಹಾಗೆಲ್ಲ ಮಾತಾಡ್ಬೇಡಿ ಅಂತ. ಆದ್ರೆ ನಿನ್ ತಂದೆ ಮೀನಾ ಕಳ್ಳಿ ಕಳ್ಳಿ ಅಂತ ಅಲ್ಲಿರೋರು ಎಲ್ರು ಮುಂದೆನೂ ಹೇಳ್ತಾನೆ ಇದ್ರು. ಕೊನೆಗೆ ಕೆಲ್ಸ ಇಲ್ಲ, ಸಂಬಳ ಇಲ್ಲ, ಅದಕ್ಕೆ ಈ ಸೊಸೆನ ಮುಂದೆ ಬಿಟ್ಟು ಕಳ್ತನ ಮಾಡ್ತಿದ್ಯಾ ಅಂತ ನಮ್ಮ ಮಾವಂಗೆ ಎಲ್ರು ಮುಂದೆನೂ ಬೈದ್ರು. ಅವಾಗ್ಲೇ ಇವ್ರು ಅವ್ರ ಮೇಲೆ ಕೈ ಮಾಡಿದ್ದು. ಹಲೋ ಹಲೋ ಸಾಹೇಬ್ರೆ, ನಾನು ನಿಮ್ಮ ಭೂಮಿ. ನಿನ್ನ ನಂಬರ್ನ ನಾನು ಸೇವ್ ಮಾಡಿದ್ದೀನಿ ತಾನೆ. ಡೈರೆಕ್ಟ್ ವಿಷಯಕ್ಕೆ ಬಾ. ಅದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಈ ಎಡವಟ್ಟು ಎಲ್ರ ಮುಂದೆ ನಾವಿಬ್ರು ಆದರ್ಶ ದಂಪತಿಗಳು ಅಂತ ಪ್ರೂವ್ ಮಾಡೋದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅಷ್ಟು ಅರ್ಥ ಆಗಿಲ್ವಾ? ನನಗಾಯ್ತು, ಆದ್ರೆ ನಮ್ಮ ಅತ್ತೆಗೆ ಅರ್ಥ ಆಗ್ತಿಲ್ವೇ? ಅದು ನನ್ನ ಮಗ ನೋಡಿದ್ರೆ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು ಅಂತ ಅಂದಿದ್ದ. ನೀನ್ ನೋಡಿದ್ರೆ ಅಡ್ಗೆ ಮಾಡ್ಕೊಂಡು ನಿಂತಿದ್ಯಲ್ಲ ಭೂಮಿ ಅಂತ ಅತ್ತೆ ಬೈದ್ರು. ಮೊದಲು ನನ್ನ ಮಗನ್ ಫೋನ್ ಮಾಡಿ ಅದ್ ಏನ್ ಗಿಫ್ಟ್ ಬೇಕು ಅದ್ ತಗೋ ಅಂತ ಅತ್ತೆ ನನ್ನ ಥರಾಟಿಗೆ ತಗೊಂಡ್ರು ಅಲ್ವಾ ಅತ್ತೆ? ಹ್ಮ್ ನಿಮ್ಗೊಂದು ವಿಷಯ ಗೊತ್ತಾ? ಅತ್ತೆ ನಿಮ್ ಮುಂದೆ ನಿಂತು ಫೋನ್ ಮಾಡಿಸಿರೋದು. ನೋಡಿ, ಗಾಬರಿ ಆಗೋ ಅಗತ್ಯ ಇಲ್ಲ. ಫೋನು ಲೌಡ್ ಸ್ಪೀಕರಲ್ಲಿ ಇಲ್ಲ. ನಮ್ಮ ಅತ್ತೆಗೂ ಗೊತ್ತು ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೋದು ಅಂತ. ನಮ್ಮತ್ತೆ ನನ್ನ ಜೊತೆನೇ ಬೇರೆ. ಸ್ಪೀಕರ್ಗೆ ಹಾಕು. ಹಾಂ, ಹೇಳ್ದಷ್ಟು ಮಾಡು. ಬೇಕು ಅಂತ ಸ್ಪೀಕರ್ಗೆ ಹಾಕಿದಾಗೆ ಅವ್ರಿಗೆ ಗೊತ್ತಾಗಬಾರ್ದು. ಹಾಗೆ ಮಾಡು. ಹಾಂ ಹಾಂ ಹಾಂ. ಅಯ್ಯೋ, ಮತ್ತೆ ಹೇಗಿದೆಯಾ ಚಿನ್ನ? ಅಯ್ಯೋ ಸಾಹೇಬ್ರೆ, ಅತ್ತೆ ಇಲ್ಲೇ ಇದ್ದಾರೆ. ಅಯ್ಯ ಇರಲಿ ಬಿಡು ಚಿನ್ನ, ನಮ್ಮಮ್ಮ ಏನು ತಪ್ಪು ತಿಳ್ಕೊಳಲ್ಲ. ಸತ್ಯನಾರಾಯಣ ಪೂಜೆ ದಿನನೇ ನಮ್ಮಮ್ಮ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ನೀನು ನಮ್ಮಿಬ್ರು ಥರನೇ ಇರುವಂತ. ಈಗ ಅವ್ರ ಮಗ ಅವ್ರ ಅಪ್ಪನ ಥರನೇ. ತನ್ನ ಹೆಂಡ್ತಿನ
ತುಂಬ 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 ಪ್ರೀತಿ ಮಾಡ್ತಾನೆ ಅಂತ ತುಂಬ ಖುಷಿ ಆಗ್ತಾರೆ. ಹೇಳು ಡಾರ್ಲಿಂಗ್, ಸಂಜೆ ಮನೆಗೆ ಬರ್ತಾ ಏನು ತರಲಿ ನಿನಗೆ? ಪ್ರೀತಿ ಕೇಳು. ಅದು ನನ್ಗೆ ಏನು ಬೇಡ, ಈ ಮನೆಗೆ ಸೇಫಾಗಿ ಬಂದರೆ ನಂಗೆ ಅಷ್ಟೇ ಸಾಕು. ಅಯ್ಯೋ, ಹಾರ್ಟ್ ಟಚ್ ಆಗೋಯ್ತು ನಿನ್ನ ಮಾತು. ಓಕೆ ಚಿನ್ನ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ಈ ನನ್ನ ಮುದ್ದು ಹೆಂಡತಿ ಮುಖ ನೋಡೋದಕ್ಕೆ. ಸರಿ. ನನ್ನನ್ನೇ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾನೆ. ಇವನನ್ನೇಕೆ ನಾನು ಮಾತನಾಡಿಸಬೇಕು? ಇವನೇಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಎನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ. ಇಲ್ಲ, ಇವನು ಬಹಳ ಅಪಾಯಕಾರಿ ಮನುಷ್ಯ. ಹೇಗಾದರೂ ಮಾಡಿ ನಾನು ಇವನಿಂದ ತಪ್ಪಿಸಿಕೊಳ್ಳಲೇಬೇಕು. ನನಗಾಗಿ ಅವನು ಮುಖ್ಯ ದ್ವಾರದಲ್ಲಿ ಕಾಯುತ್ತಿರುತ್ತಾನೆ. ಇಲ್ಲ, ನಾನು ಮುಖ್ಯ ದ್ವಾರದಲ್ಲಿಯೇ ಹೋದರೆ ಅವನು ಮತ್ತೆ ನನ್ನನ್ನು ಪೀಡಿಸಲು ಆರಂಭಿಸುತ್ತಾನೆ. ಹೌದು, ಹೇಗಾದರೂ ಮಾಡಿ ನಾನು ಬೇರೆ ದಾರಿಯನ್ನು ಹುಡುಕಿಕೊಂಡು ಅವನಿಗೆ ತಿಳಿಯದಂತೆ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ನೀನೇ ನನಗೆ ದಾರಿ ತೋರಿಸಬೇಕು ಸೋಮೇಶ್ವರ. ಬುದ್ಧಿಗಳೇ, ಈ ಸರೋವರ ನೀರನ್ನೇ ದಿನಾಲೂ ನಾವು ಬಳಸೋದು. ಸರೋವರ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಇಷ್ಟು ಸುಂದರವಾಗಿರೋ ಸರೋವರನ ನಾನು ಎಂದೂ ನೋಡೇ ಇಲ್ಲ. ಅವಾಗಿಂದ ನಡೆದು ಸುಸ್ತಾಗಿ ಬಾಯಾರಿಕೆ ಆಗಿದೆ. ಈ ನೀರನ್ನು ನೋಡ್ತಾ ಇದ್ರೆ ಕುಡಿಬೇಕು ಅನ್ನಿಸ್ತಾ ಇದೆ. ಒಂದು ಬೊಕ್ಸೆ ಕುಡ್ದೇ ಬಿಡೋದೆ. ಚಾಮರ, ಮುಂದಕ್ಕೆ ಹೋಗ್ಬೇಡ ಚಾಮರ. ಯಾಕೆ ಬುದ್ಧಿ, ಏನಾಯ್ತು? ಈ ನೀರಿನ ಒಂದೇ ಒಂದು ಹನಿ ಕೂಡ ಮೈಗೆ ಸೋಂಕಬಾರ್ದು. ಈ ನೀರಿಗೆ ಏನಾಗಿದೆ ಬುದ್ಧಿ? ಇಷ್ಟು ಚೆನ್ನಾಗಿದೆಯಲ್ಲ. ಅದು ಅಲ್ಲದೆ
ಈ ನೀರನ್ನೇ ಇವರೆಲ್ಲ ದಿನನಿತ್ಯ ಬಳಸೋದು. ನಿತ್ಯ ಬಳಸ್ತಾ ಇದ್ದ ನೀರಿಗೂ ನೆನ್ನೆಯಿಂದ ಬಳಸ್ತಾ ಇರೋ ನೀರಿಗೂ ಬಹಳ ವ್ಯತ್ಯಾಸ ಇದೆ. ಅಂದರೆ ಏನಾಗಿದೆ ಅಂತ ಬುದ್ಧಿ? ಬುದ್ಧಿಗಳೇ, ಎಷ್ಟೋ ವರ್ಷಗಳಿಂದ ನಾವು ಇದೇ ನೀರನ್ನ ಬಳಸ್ತಾ ಇದ್ದೀವಿ. ಈಗ ನೀವು ಮುಟ್ಲೇಬಾರ್ದು ಅಂತಿದ್ದೀರಲ್ಲ. ಇಷ್ಟು ವರ್ಷ ಇಲ್ಲದೆ ಇರುವಂಥ ಸಮಸ್ಯೆ ಈಗ ಯಾರೋ ಹುಟ್ಟಾಕ್ತಾ ಇದ್ದಾರೆ. ನೋಡಿ, ಸರೋವರದ ಹತ್ರ ಜಾಸ್ತಿ ಹೊತ್ತು ನಾವಿರೋ ಹಾಗಿಲ್ಲ. ಇಲ್ಲಿಂದ ಹೊರಡಬೇಕು. ಬನ್ನಿ. ಬೇತಾಳ ಬೇತಾಳ ಅಯ್ಯೋ ಏನಿಂದು ನಾನು ಅಂಗಡಿಗೆ ಹೋಗು ಅಂತ ಹೇಳಿತಾನೆ, ಯಾಕೆ ಪದೇ ಪದೇ ನಿಂದ ಬರ್ತಿದ್ಯಾ? ನೋಡು, ಪೊಲೀಸ್ ಹೇಳ್ತಿರೋ ಬರೀ ಸುಳ್ಳು. ನಾನಾಗಲಿ ನಮ್ಮ ಕಡೆಯವರಾಗಲಿ ಅವನು ಹೊಡೆದಿಲ್ಲ. ನೋಡು, ನೀನು ಹೊಡೆದಿಲ್ಲ ಅನ್ನೋದು ನಾನು ನಂಬ್ತೀನಿ, ಆದರೆ ನಿಮ್ಮ ಪಪ್ಪ ಅಣ್ಣ ಇದ್ದಾರಲ್ಲ, ಹೊಡೆದಿಲ್ಲ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದು ಅಷ್ಟಕ್ಕೂ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾರೆ ವಿಶ್ವಾಸರು? ಆ ಕಾಕಿ ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳೋದು. ಏನು ಗೊತ್ತಾ, ಅವನ ಉದ್ದೇಶ ಬೇರೆನೇ ಇದೆ. ಒಟ್ಟಿನಲ್ಲಿ ನಿನ್ನ ಕಣ್ಣು ಮುಂದೆ ಕೆಟ್ಟನನ್ನಾಗಿ ಮಾಡ್ಬೇಕಷ್ಟೇ. ವಿಕ್ರಮ್, ನೋಡು, ನಾನು ಪದೇ ಪದೇ ಹೇಳ್ತಿದ್ದೀನಿ ಕಣೋ, ನಂಗೆ ನಿನ್ನ ಮೇಲೆ ಪೂರ ನಂಬಿಕೆ ಇದೆ. ಆದರೆ ನಿಮ್ಮ ಪಪ್ಪ ಅಣ್ಣ ಇದ್ದಾರೆ. ಸಾರಿ, ಆದರೆ ನಿನ್ನೆ ನಡೆದ ಘಟನೆಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಂಥವ್ರು ಅಂತ. ಯಾಕೆ, ಏನು ಮಾಡಿದ್ರು? ನಾನು ನಮ್ಮ ಅಮ್ಮ ನೋಡುವೆ ಅಲ್ಲಿ ಗಿರ್ವೆಗೆ ಇಟ್ಟಿದ್ದೆ, ಅದ್ರ ಚೀಟಿನೂ ಇಲ್ಲಿದೆ. ಸೇಟನ್ನ ಹೇಳಿದ್ರು ನೀವು ಅದನ್ನ ತೊಗೊಂಡು ಹೋಗ್ತಿದ್ದೀರ ಅಂತ. ನಾನು ಒಡವೆ ನಾನು ಕೊಟ್ಬಿಟ್ರೆ ನಾನು ಹೊಡ್ತೀನಿ. ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ಯಾಕೆ ಅಂದರೆ ನಿಂದು ಸೇಟು ವ್ಯವಹಾರ ಅದು. ನೀನು ಎಂತಾದ್ರೂ ಬೇಕಾದರೆ ಅವನ ಹತ್ರ ಹೋಗಿ ಮಾತಾಡು. ಇವಾಗ ನಾನು ವಿಕ್ರಮ್ ಚೆನ್ನಾಗಿ ಹೇಳಿದ್ರೆ ಬೇಕಾದ್ರೆ ವಿಕ್ರಮ್ನೇ ಕೇಳಿ. ಅವನೆಂತ ಕೇಳೋದು? ಅವ ನಿನ್ನ ತಾಳಿಗೆ ಕುಣಿತಾನಲ್ಲ. ಏನು ಮಾತಾಡಬೇಡಿ. ಎಲ್ಲ ಆದಮೇಲೆ ನಾನೇನು ಹೇಳಿದ್ರು ನಿನ್ನ ನಂಬಿಕೆ ಬರಲ್ಲ. ಸರಿ, ಬಾ ಹೋಗೋಣ. ಇಲ್ಲಿಗೆ ನಮ್ಮ ಅಡ್ಡಕ್ಕೆ ನಮ್ಮ ಅಣ್ಣನ ಅಪ್ಪನ ಭೇಟಿ ಮಾಡಿಸಿ ಅವಡೇ ಬಿಡಿಸ್ಕೊಡ್ತೀನಿ. ಬಾ. ಬೇಡ ವಿಕ್ರಮ್, ಒಂದಕ್ಕೆ ಎರಡಾಗುತ್ತೆ ವಿಕ್ರಮ್, ಬೇಡ. ಈ ಸರಿ ನಿನ್ನ ಜೊತೆ ನಾನಿದ್ದೀನಿ, ಅದೇನು ಆಗಲ್ಲ. ಓಡುವೇನೆ ನಾನು ಕೊಡಿಸ್ತೀನಿ. ಬಾ. ಸರಿ, ಆದರೆ ಇವಾಗಲೇ ಹೇಳ್ತಾ ಇದ್ದೀನಿ, ನಮ್ಮ ಪುಕ್ಸಟಾಗೆಲ್ಲ ಏನು ಬೇಡ. ಅದು ನನ್ನ ಪಪ್ಪ ಗಿರ್ವಿಗೆ ಇಡಬೇಕಾದ್ರೆ ಏನು ಹಣ ಕೊಟ್ಟಿದ್ರು ಅದೇ ಹಣ ನಾನು ಕೊಡ್ತೀನಿ. ನನ್ನ ಒಡವೆ ವಾಪಸ್ ಕೊಡೋಕೆ. ಸರಿ ತಾಯಿ, ಬಾ. ವಿಕ್ರಮ್, ಏನ್ ಮಾಡ್ತಿದ್ಯಾ ನೀನು? ಮಡ್ಡು ನಿನ್ನ ಮೇಲೆ ಹಾರುತ್ತೆ ಅಂತ ಹೇಳ್ಕೊಂಡೆ, ನನ್ನ ಮೇಲೆ ಹಾಡು. ಇದು ಗಾಬರಿಗೆ ನಾನು ಬೇರೆ ಸಾರಿ ಟವಲ್ ಇದೆಯಾ? ಅಭ್ಯಾಸ ಇಲ್ಲ. ನೀನು ನಾನೇ, ಇನ್ನು ನಾನು ನೀನೇ, ನನ್ನ ಎದೆಯ ದೇವತೆಯು ನೀನೇ. ನನ್ನ ಕಣ್ಣ ಕನಸಿನಲೇ ಕಂಡೆ ನಿನ್ನ ರೂಪವನೇ. ನನ್ನ ಜೊತೆಗೆ ನೀನಿರಲು ಕಣ್ಣ ನೀನ ಕಾಣೆ. ಏನೇ ಬರಲಿ ಕೈಯ ಬಿಡದೆ ನಿನ್ನ ಜೊತೆ ಬಾಳುವೆ. ಅಭಿ ಅವರೇ, ಇಷ್ಟು ಹೇಳಿದ್ದೀನಿ, ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು.
ನಮ್ಮ ಕೆಲಸ ನಾವು ಮಾಡಲೇಬೇಕು, ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಓಕೆ. ಹಾಂ, ಸರಿ, ನಾನು ನೋಡ್ತೀನಿ ಹಾಗಾದ್ರೆ. ಓಕೆ. ಎಸ್ ಮಿಸ್ಟರ್ ಅಭಿ. ಸರ್, ಆಫೀಸ್ ಒಳಗೆ ಯಾರೋ ಕನ್ಸಿಸ್ಟೆಂಟಾಗಿ ಚೀಟಿಂಗ್ ಮಾಡ್ತಾ ಇರ್ಬೋದು. ಅವ್ರ ಸಿಗ್ನೇಚರ್ ಕೂಡ ಯಾರೋ ಫೋರ್ಜರಿ ಮಾಡಿ ಫ್ರಾಡ್ ಕೆಲಸ ಮಾಡಿರ್ಬೋದು. ಅವರೇ ಈ ಕೆಲಸ ಮಾಡಿದ್ದಾರೆ ಅಂತ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ರೆಡಿ ಇರಬೇಕು. ರೆಡಿ ಇದ್ದೀರಾ? ಸರ್, ನಮ್ಮ ಮತ್ತೆ ಹೀಗೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಅಭಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ ನಂಬಿಕೆ ಬಂದ ಮೇಲೇ ಮೋಸ ಮಾಡೋಕ್ಕಾಗೋದು. ಇದನ್ನೆಲ್ಲ ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂದರೆ ಸಂಯುಕ್ತ ಅವರು ಸ್ಮಾರ್ಟ್ ಆಗಿ ಗೆದ್ದಾಗಿದೆ. ಇದರಲ್ಲೆಲ್ಲ ಫ್ರಾಡ್ಗಳು ಯೂಸ್ ಮಾಡೋ ಮೊದಲನೇ ಕಾರ್ಡ್ ಯಾವ್ದು ಗೊತ್ತಾ? ಎಮೋಷನಲ್ ಕಾರ್ಡ್. ಸರ್, ನಿಮ್ಮ ಮುಂದೆ ಸಂಯುಕ್ತ ಅವ್ರು ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನಿಜವಾಗ್ಲೂ ಸಂಯುಕ್ತ ಅವರು ತುಂಬ ಒಳ್ಳೆ ವ್ಯಕ್ತಿ. ಒಂಥರ ಸಾಧು ಅಂತ ಹೇಳ್ಬೋದು. ಯಾವತ್ತೂ ಅಧಿಕಾರಕ್ಕಾಗಲಿ, ಹಣಕ್ಕಾಗಲಿ ಅಥವಾ ಪ್ರಾಪರ್ಟಿಗಾಗಲಿ ಯಾವತ್ತೂ ಆಸೆ ಪಟ್ಟವ್ರಲ್ಲ. ಅಂಥವ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ ನಾವು ಖಂಡಿತ ನಂಬಕ್ಕಾಗಲ್ಲ ಸರ್. ಫ್ಯಾಮಿಲಿ ಮೇಲೆ ಅವ್ರಿಗೆ ತುಂಬ ಕೇರ್ ಇದೆ ಸರ್. ಅಭಿನ ತನ್ನ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಂಥವ್ರು ಮೋಸ ಮಾಡ್ತಾರೆ ಸರ್. ಮೇಡಮ್, ಐ ಡೋಂಟ್ ನೋ ಅಬೌಟ್ ದೀಸ್ ಥಿಂಗ್ಸ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ. ನೋಡೋಕ್ಕೆ ಒಳ್ಳೆಯವರಾಗಿದ್ದವರು ನಿಜವಾಗ್ಲೂ ಹಾಗೇ ಇರಬೇಕು ಅಂತೇನಿಲ್ವಲ್ಲ. ಇಂಥ ಕ್ರಿಮಿನಲ್ಗಳಿಗೆ ಯಾವಾಗಲೂ ಎರಡು ಮುಖ ಇದ್ದೇ ಇರುತ್ತೆ. ಎಲ್ರ ಮುಂದೆ ಒಂದು, ಬೆನ್ನ ಹಿಂದೆ ಒಂದು. ಇದು ಯಾವಾಗಲೂ ಹೀಗೆ ವರ್ಕ್ ಆಗೋದು. ಅತ್ತೆ ಕ್ರಿಮಿನಲ್ ಅಂತ ಕೇಳಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಶ್ರಾವಣ್. ನನಗೂ ಹಿಂಸೆ ಆಗ್ತಿದೆ ಅಭಿ. ಆದರೆ ಏನು ಮಾಡೋದು? ಇವ್ರು ಇಷ್ಟೊಂದೆಲ್ಲ ಹೇಳ್ತಿರೋದು ನೋಡಿದ್ರೆ ಇದೆಲ್ಲ ನಡೆದಿರೋದಕ್ಕೆ ಸಾಧ್ಯನಾ ಅಂತ ನನಗೂ ಶಾಕ್ ಆಗ್ತಾ ಇದೆ. ಆದರೆ ನೀನು ಸಮಾಧಾನ ಮಾಡ್ಕೊ ಪ್ಲೀಸ್.